ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಹೋಮ್ ರೆಮಿಡಿಯನ್ಸನ್ನು ರೆಡಿ ಮಾಡೋಣ. ಇದು ಹೇರ್ ಫಾಲ್ ತಡೆಗಟ್ಟುವಲ್ಲಿ ತುಂಬ ಸಹಾಯ ಮಾಡುತ್ತೆ. ನೀವು ಕೂಡ ಇದನ್ನು ಯೂಸ್ ಮಾಡಿ. ಇಲ್ಲಿ 4 ದಾಸವಾಳ ಹೂವನ್ನು ನಾನು ತೆಗೆದುಕೊಂಡಿದ್ದೇನೆ. 2 ಸ್ಪೂನಷ್ಟು ಅಕ್ಕಿನ ತೆಗೆದುಕೊಂಡಿದ್ದೇನೆ. ಇದು ದಾಸವಾಳದ ಎಲೆ 10 ರಿಂದ 12 ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲವನ್ನು ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸ್ಬೇಕಾಗತ್ತೆ. ನೋಡಿ, ಒಂದು ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು ಈ ಒಂದು ಗ್ಲಾಸ್ ಸೈಜ್ನಲ್ಲಿ ನಾನು 4 ರಿಂದ 5 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು 2 ಸ್ಪೂನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ನೀವು ಯಾವುದಾದ್ರೂ ಓಕೆ ತೆಗೆದುಕೊಳ್ಳಿ. ಇಲ್ಲಿ 2 ಸ್ಪೂನಷ್ಟು ಅಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕೆಂಪು ದಾಸವಾಳ ತುಂಬ ಕೂದಲಿಗೆ ಒಳ್ಳೆಯ ಹೋಮ್ ರೆಮಿಡಿಯನ್ಸ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ನೋಡಿ, 4 ದಾಸವಾಳ ಹೂವನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, 10 ರಿಂದ 12 ದಾಸವಾಳದ ಎಲೆಯನ್ನು ಕೂಡ ಚೆನ್ನಾಗಿ ನೀವು ನೀರಲ್ಲಿ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಅರ್ಧ ಗಂಟೆ ಆದರೂ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ. ಇದು ನಮಗೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ. ಇದನ್ನು ನೀವು ಬಳಸಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಆ್ಯಕ್ಚುಲಿ ನಾನು 2 ವರ್ಷದ ಹಿಂದೆ ನಾನು ಇದನ್ನು ಈ ರೀತಿ ಬಳಕೆ ಮಾಡಿದ್ದೆ. ನನಗೆ ಇವಾಗ ಹೇರ್ ಫಾಲ್ ಎಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಆ್ಯಕ್ಚುಲಿ ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನು. ಅದಕ್ಕೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಅರ್ಧ ಗಂಟೆಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಡೆ. ನೋಡಿ, ಈ ರೀತಿ ಇದನ್ನಾಗಿದೆ. ಇವಾಗ ನಾವು ಇದನ್ನು ಒಂದು ಜರಡಿ ಸಹಾಯದಿಂದ ಚೆನ್ನಾಗಿ ನೀರು ಬಸ್ಕೊಳ್ಬೇಕಾಗತ್ತೆ. ಒಂದು ಜರಡಿನ ಹಿಡ್ಕೊಂಡು ಎಲ್ಲವನ್ನು ಚೆನ್ನಾಗಿ ನೀರು ಬಸ್ದಿಟ್ಕೊಳ್ಳಿ. ಆ ನೀರನ್ನು ನಮ್ಮ ತಲೆಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಕಡೆಯೂ ಕೂಡ. ಇದನ್ನು ಆದಷ್ಟು ನೀವು ಫ್ರಿಜ್ ಇದ್ದರೆ ಫ್ರೀಜ್ನಲ್ಲಿ ಎತ್ತಿಡಿ. ನೀರನ್ನು ಒಂದು ಬಾಟಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ತಲೆ ಬಾಚ್ಕೊಳ್ಬೇಕಾದ್ರೆ ಅಥವಾ ಹಾಗೆ ನೀವು ಇದನ್ನು ತಲೆಗೆ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ನಮಗೆ ಎಲ್ಲವೂ ಕೂಡ ಕುದಿಸಿದ ಮೇಲೆ ಇಷ್ಟು ನೀರು ನಮಗೆ ದೊರೆತಿದೆ. ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ನಾನು ಇಲ್ಲಿ ಹಾಕಿಕೊಳ್ತಾ ಇದ್ದೀನಿ. ಸ್ಪ್ರೇ ನೀರು ಅಂಶ ಇರುವುದರಿಂದ ಇದನ್ನು ಸ್ಪ್ರೇ ಮಾಡಿದರೆ ನಮಗೆ ಕರೆಕ್ಟಾಗಿ ತಲೆಗೆ ಹೋಗುತ್ತೆ. ನೋಡಿ, ಈ ರೀತಿ ನಮಗೆ ಹೊರಗೆ ಮಾರ್ಕೆಟ್ಗಳಲ್ಲಿ ಸ್ಪ್ರೇ ಡಬ್ಬಿಗಳೆಲ್ಲ ಸಿಗುತ್ತೆ. ಅದನ್ನು ತಗೊಂಡು ಬಂದು ಆದಷ್ಟು ಇದನ್ನು ಫ್ರೀಜ್ನಲ್ಲಿ ಇಟ್ಕೊಳ್ಳಿ. ಇದನ್ನು 5 ರಿಂದ 6 ದಿನಗಳವರೆಗೆ ನಾವು ಯೂಸ್ ಮಾಡ್ಬೋದು. ಮತ್ತೆ ನಮಗೆ ಬೇಕಾದರೆ ಮತ್ತೆ ನಾವು ಇದನ್ನು ಈ ರೀತಿ ಮನೆಯಲ್ಲಿ ತಯಾರಿಸ್ಕೊಳ್ಬೋದು. ಧನ್ಯವಾದಗಳು.